वन्दे शम्भुमुमापतिं सुरगुरुं वन्दे जगत्कारणं वन्दे पन्नगभूषणं मृगधरं मोदाङ्कितं चन्दनं वन्दे सूर्यशशाङ्कवह्निनयनं वन्दे मुकुन्दप्रियं वन्दे भक्तजनाश्रयं च वरदं वन्दे पशूनां पतिं शरदिन्दुविकासमन्दहासां स्फुरदिन्दीवरलोचनाभिरामाम् अरविन्दसमानसुन्दरास्याम् अरविन्दासनसुन्दरीमुपासे नमोऽस्त्वनन्ताय सहस्रमूर्तये सहस्रपादाक्षिशिरोरुबाहवे सहस्रनाम्ने पुरुषाय शाश्वते सहस्रकोटिवधारिणे नमः। नमो गुरुभ्यो गुरुपादुकाभ्यो नमः परेभ्यः परपादुकाभ्यः आचार्यसिद्धेश्वरपादुकाभ्यो नमोस्तु लक्ष्मीपतिपादुकाभ्यः। ಶ್ರೀ ಪಶುಪತಿಯ ಚರಣಾರವಿಂದರಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಣೆ ಮಾಡ್ತೇನೆ. ಈ ದಿವಸ ಇಲ್ಲಿ ಸೇರಿರುವಂಥ ಗುರು ಹಿರಿಯರೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಪುಟಾಣಿ ಮಕ್ಕಳೇ, ಈ ದಿವಸ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಪತಂಜಲಿ ಶರ್ಮಾ ಮತ್ತು ಸೌಮ್ಯಶ್ರೀ ಡಾಕ್ಟರ್ ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೀನಿ. ನನಗೆ ಮಾತಾಡಿ ಅಭ್ಯಾಸ ಇಲ್ಲ, ಬೇಕಾದರೆ 1 ಗಂಟೆ 2 ಗಂಟೆ ಮಂತ್ರ ಹೇಳಿ ಅಂದರೆ ನಾನು ಕಣ್ಮುಚ್ಚ ಮಂತ್ರ ಹೇಳ್ತೇನೆ. ಆದರೆ ಏನೋ ಒಂದು 2 ಮಾತಾಡಬೇಕು ನನ್ನ ಮನಸ್ಸಿಗೆ ಬಂದೆ, ಏನೋ ಒಂದು ವಿಷಯ ಹೇಳ್ತೇನೆ. ಏನಾದ್ರು ತಪ್ಪಿದ್ರೆ ಕ್ಷಮೆ ಯಾಚಿಸ್ತೀನಿ. ಈ ಬ್ರಹ್ಮಾಂಡದಲ್ಲಿ ಭಗವಂತನು ಸೃಷ್ಟಿಸಿದಂಥ ಈ ಭೂಭಾಗ ಏನಿದೆ, ಭೂಮಿ, ನಾವು ವಾಸಿಸುವಂಥ ಭೂಮಿ, ಇದು ಒಂದು ಅಂಡವೇ, ಬ್ರಹ್ಮಾಂಡವೇ. ಈ ಭೂಮಿಯಲ್ಲಿ ಭಗವಂತನು ಸೃಷ್ಟಿಸಿದಂಥ ಅನೇಕ ಚರಾಚರ ವಸ್ತುಗಳು ಹಾಗೂ ಅನೇಕ ಕ್ರಿಮಿಕೀಟಗಳು ವಾಸಿಸುತ್ತಿವೆ. ಇವುಗಳಲ್ಲಿ ಮನುಷ್ಯ ಜನ್ಮ ಅಂತ ಹೇಳೋದು ಅತ್ಯಂತ ದುರ್ಲಭ. ಆದಿಶಂಕರಾಚಾರ್ಯರು ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿದ್ದಾರೆ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿದಂಥ ಕ್ರಿಮಿಕೀಟಗಳಲ್ಲಿ ಈ ಮಾನವ ಜನ್ಮ ಅಂತ ಹೇಳೋದು ಅತ್ಯಂತ ದುರ್ಲಭ. ಈ ಮಾನವ ಜನ್ಮ ಎಲ್ಲರಿಗೆ ಅಷ್ಟು ಬೇಗ ಸಿಗುವುದಿಲ್ಲ. ಹಿಂದಿನಲ್ಲಿ ಮಾಡಿದಂಥ ಪುಣ್ಯಕರ್ಮಗಳಿಂದ ಈ ಮಾನವ ಜನ್ಮನ ಪಡೆಯುತ್ತಾರೆ. ಹಾಗಾದರೆ ಎಷ್ಟು ಜನ್ಮ ಆಗಿರ್ಬೋದು, ನಮ್ಮ ಹಿಂದೆ ಎಷ್ಟು ಜನ್ಮ ಆಗಿದೆ, ಮುಂದೆ ಎಷ್ಟು ಜನ್ಮ ಇದೆ, ಈ ಬಗ್ಗೆ ಯಾರು ಕೇಳಿದರೆ ಉತ್ತರ ಕೊಡಲಿಕ್ಕೆ ಯಾರಿಗೂ ಆಧಾರ ಸಿಕ್ಕೋದಿಲ್ಲ, ಯಾಕಂದರೆ ಯಾರಿಗೂ ಗೊತ್ತಿಲ್ಲ. ಆದರೆ ವೇದದಲ್ಲಿ, ಋಗ್ವೇದ ಒಂದು ಪರಿಶಿಷ್ಟದಲ್ಲಿ ಸಪ್ತ ಜನ್ಮ ಭವೇದ್ ವಿಪ್ರೋಧನ ಅಢ್ಯೋ ವೇದ ಪಾರಕಃ ಅಂತಾನೆ. ನೀವು 7 ಜನ್ಮಗಳಲ್ಲಿ ವಿಪ್ರನಾಗಿ ಹುಟ್ಟಿ ಧನಾಢ್ಯನಾಗಿ ಶ್ರೀಮಂತನಾಗಿ ವೇದ ಪಾರಂಗತನಾಗು, ವೇದವನ್ನು ಅಧ್ಯಯನ ಮಾಡಿ ಅದನ್ನು ತತ್ವವನ್ನು ತಿಳಿದವನಾಗು ಅಂತೇಳಿ ಅದರಲ್ಲಿ ಆಶಯ ಬರ್ತದೆ. ಅಂದರೆ 7 ಜನ್ಮ ಅಂದರೆ ಎಷ್ಟೋ ಜನ್ಮ ಆಗಿರ್ಬೋದು ಅಂತ, 7 ಜನ್ಮ ಇದ್ದೇ ಇದೆ, ಇನ್ನೂ ಅನೇಕ ಜನ್ಮಗಳು ಇರ್ಬೋದು. ಅದ್ರ ಬಗ್ಗೆ ಯಾರಿಗೂ ಸರಿಯಾದ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಮಾನವ ಜನ್ಮ ಪಡೆದ ಮೇಲೆ ಅವನಿಗೆ ಪಾಪ ಪುಣ್ಯ ಇತ್ಯಾದಿಗಳ ಕರ್ಮಗಳಿಂದ ಅವನು ಅದನ್ನು ಸಾಧನೆ ಮಾಡ್ಬೋದು, ಪುಣ್ಯ ಸಂಪಾದನೆ ಮಾಡ್ಬೋದು. ಬೇರೆ ಇತರ ಪ್ರಾಣಿಗಳಿಗೆ, ಕ್ರಿಮಿಕೀಟಗಳಿಗೆ ಪಾಪ ಪುಣ್ಯ ಇಲ್ಲ, ಅವುಗಳಿಗೆ ಕರ್ಮ ಇಲ್ಲ. ಮಾನವನಿಗೆ ಮಾತ್ರ ಕರ್ಮ ನಡೆಸುವ ಅಧಿಕಾರ ಇದೆ. ಹಾಗೆ ಈ ಜನ್ಮ ಮತ್ತು ಮರಣ ಇದು ಬರ್ತಾ ಇರೋ ಚಕ್ರವತ್ ಪರಿವರ್ತಂತೆ. ಆದಿಶಂಕರಾಚಾರ್ಯ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ. ಈ ಜನನ ಮತ್ತು ಮರಣ ಚಕ್ರದಂತೆ ಸುತ್ತುವರಿತಾ ಇರ್ತದೆ. ಜನ್ಮ ಪಡಿತಾರೆ, ಮತ್ತೆ ಧರ್ಮಾರ್ಥ ಕಾಮ ಮೋಕ್ಷ ಸಾಧನೆ ಮಾಡಿಬಿಟ್ಟು ಮತ್ತೆ ಮರಣ ಸಿಗ್ತದೆ, ಮತ್ತೆ ಪುನಃ ಜನ್ಮ ಬರ್ತದೆ ಅಂತೇಳಿ. ಈ ದೇಹ ತ್ಯಾಗ ಮಾಡಿದ್ಮೇಲೆ ಮರಣ, ಕೆಲವರಿಗೆ ಮೋಕ್ಷ ಪ್ರಾಪ್ತಿ ಆಗ್ಬೋದು, ಕೆಲವರು ಸ್ವರ್ಗಕ್ಕೆ ಹೋಗ್ಬೋದು, ಕೆಲವರು ನರಕಕ್ಕೆ ಹೋಗ್ಬೋದು. ಅವರು ಮಾಡಿ ಕರ್ಮ ಫಲ ಹೇಳ್ತದೆ ಶಾಸ್ತ್ರ ಪುರಾಣಗಳು. ಹಾಗೆಯೇ ಸ್ವರ್ಗಕ್ಕೆ ಹೋದಂಥ ವ್ಯಕ್ತಿ ಅಲ್ಲಿ ಪುಣ್ಯ ಸಮಾಪ್ತಿ ಆದ ಪುನಃ ಭೂಲೋಕಕ್ಕೆ ಬರ್ತಾನೆ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂಥೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮಾಡಿದ ಪುಣ್ಯ ಸಂಪಾದನೆಯಿಂದ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಪುಣ್ಯ ಎಲ್ಲ ಕಾದ ಮೇಲೆ ಪುನಃ ಭೂಲೋಕಕ್ಕೆ ಬರ್ತಾನಂತೆ, ಪುನಃ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಹುಟ್ಟಿದಂಥ ಮಾನವನಿಗೆ ಜೀವನ ನಡೆಸಲಿಕ್ಕೆ ಅಥವಾ ನಮ್ಮ ವೇದಗಳು, ಶಾಸ್ತ್ರ ಅಥವಾ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಾಗಿ 4 ಮಾರ್ಗಗಳನ್ನು ತೋರಿಸಿಕೊಟ್ಟಿದ್ದಾರೆ. ನೀವು ಈ ರೀತಿ ನಡಿಬೇಕು ಅಂತೇಳಿ ಪಥದಲ್ಲಿ. ಹಾಗೆ ಧರ್ಮದಿಂದ ಅರ್ಥ ಸಂಪಾದನೆ, ಅರ್ಥ ಅಂದರೆ ಹಣ ಅಂತೇಳಿ, ಧರ್ಮದಿಂದ ಅರ್ಥದಿಂದ ಕಾಮ, ನಮಗೆ ಬೇಕಾದನ್ನು ನಾವು ಪಡ್ಕೊಳ್ಳುವಂಥ ಇಚ್ಛೆ, ಇದೆಲ್ಲ ಆದಮೇಲೆ ಮೋಕ್ಷ ಅಂತ. ಎಲ್ಲ ಇನ್ನು ಬೇಡಪ್ಪ, ನಾವು ಹೋಗ್ಬಿಡ್ತೀವಿ ಸಾಕು ಅಂಥೇಳಿ ಎಷ್ಟು ನಾವು ವಯಸ್ಸಲ್ಲಿ ಹೇಳಿದಿರ್ತಾರೆ. ಆ ದೇವ್ರು ಕರ್ಕೊಂಡು ಹೋದ್ರೆ ಸಾಕು, ನನ್ನ
ಏನು ಬೇಡ ಅಂಥೇಳಿ. ಹಾಗಾಗಿ ಧರ್ಮ ಅಂಥೇಳಿ ಧರ್ಮ ಮಾಡಲಿಕ್ಕೆ ಅನೇಕ ಮಾರ್ಗಗಳಿವೆ. ಅದೇ ಆಗಬೇಕು ಇದೇ ಆಗಬೇಕು ಅಂತೇನೆಲ್ಲ ಸಾಮಾನ್ಯವಾಗಿ ಪ್ರಪ್ರಥಮವಾಗಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಾಗ್ತದೆ. ಈಗ ಉಪನಯನ ಸಂಸ್ಕಾರ ಆಗಿರುವಂಥ ಒಟ್ಟುವಿಗೆ ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ ಇತ್ಯಾದಿ ಮಾಡಬೇಕಾಗತ್ತೆ. ಗೃಹಸ್ಥನಿಗೆ ಸಂಧ್ಯಾ ವಂದನೆ, ಆಮೇಲೆ ದೇವತಾರ್ಚನೆ, ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಎಲ್ಲ ಅವನಿಗೆ ಹೇಳಿದಂಥದ್ದು ಷಟ್ಕರ್ಮಿಗಳಂತಾರೆ ಗೃಹಸ್ಥನಿಗೆ. ಯಜನ ಅಂದರೆ ಯಜ್ಞ ಮಾಡುವುದು, ಯಾಜನ ಅಂದರೆ ಯಜ್ಞ ಮಾಡಿಸುವುದು, ಅಧ್ಯಯನ ಅಂದರೆ ಅಧ್ಯಯನ ಮಾಡೋದು, ವೇದ ಆಗಲಿ ವೇದಶಾಸ್ತ್ರ ಆಗಲಿ ಯಾವುದೇ ಆಗಲಿ ವಿದ್ಯಾಭ್ಯಾಸ. ಅಧ್ಯಾಪನ ಅಂದರೆ ಅದು ಮಾಡುವಂಥದ್ದು, ಪಾಠ ಮಾಡುವಂಥದ್ದು. ಹಾಗೆ ದಾನ ಮಾಡೋದು, ಪ್ರತಿಗ್ರಹ ಮಾಡೋದು. ಈ ಷಟ್ಕರ್ಮಿ ಅಂದರೆ ಯಾರು ಇರಲೇಬೇಕು ಅಂತಿದೆ. ತನ್ನ ಕರ್ತವ್ಯನ ಮಾಡಿದಾಗ ಅದು ತನ್ನ ಸ್ವಂತ ಪ್ರಯೋಜನಕ್ಕಾಗಿಲ್ಲ, ಪರರಿಗೂ ಪ್ರಯೋಜನ ಉಂಟದು, ಪರೋಪಕಾರಾರ್ಥವಾಗಿ ಇದೆ ಕೂಡ. ಪರಿಸರ ಶುದ್ಧಿ ಆಗ್ತದೆ, ಅನ್ನೊಬ್ಬರಿಗೆ ಒಳ್ಳೆಯದಾಗ್ತದೆ. ಎಲ್ಲರೂ ಆ ಕರ್ತವ್ಯ ಮಾಡಿದಾಗ ಅದೆಲ್ಲದರ ಫಲ ಸಿಗ್ತದೆ. ಹಾಗೆ ತಮ್ಮ ಕರ್ತವ್ಯದಲ್ಲಿ ಇನ್ನೂ ಕೂಡ ಅನೇಕ ಮಾರ್ಗಗಳಿಗೆ ಭಜನೆ ಮಾಡ್ಬೋದು, ಜಪ ಮಾಡ್ಬೋದು, ಜಪ ಅನುಷ್ಠಾನ, ಕೀರ್ತನೆಗಳು ಅನೇಕ ರೀತಿಯಲ್ಲಿ ಮಾಡ್ಬೋದು. ನಮ್ಮ ಉದ್ಯೋಗದಲ್ಲೂ ಕೂಡ ಅನೇಕ ರೀತಿಯಲ್ಲಿ ಪರೋಪಕಾರ ಮಾಡಿ ಧರ್ಮ ಸಾಧನೆ ಮಾಡ್ಬೋದು. ಇವರು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಒಂದು ವೃತ್ತಿಯಲ್ಲಿ ಕೂಡ ಅನೇಕ ಜನರಿಗೆ ಉಪಕಾರ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಭಜನೆ ಕಾರ್ಯಕ್ರಮ, ಗೋಶಾಲೆ, ಗೋಪೂಜೆ ಇತ್ಯಾದಿಗಳು ಅನೇಕ ಕಾರ್ಯಕ್ರಮ ಇವರು ಮಾಡ್ತಾ ಇದ್ದಾರೆ. ಎಲ್ಲ ತುಂಬ ಪುಣ್ಯಕರವಂಥ ಕರ್ಮಗಳು. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೇಳಿ. ಹಾಗೆ ಧರ್ಮ ಕೆಲವರು ಕೇಳ್ಬೋದು, ಧರ್ಮ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಹಣ ಇಲ್ಲ, ಧರ್ಮ ಹೇಗೆ ಸಂಪಾದನೆ ಮಾಡ್ಬೋದು ಅಂತೇಳಿ. ಅದಕ್ಕೇನು ದುಡ್ಡು ಬೇಕಾದ ಅವಶ್ಯಕತೆ ಇಲ್ಲ. ಭಗವಂತ ನಾಮಸ್ಮರಣೆ ಮಾಡಿ ಸಾಕು, ಗೋವಿಂದ ಗೋವಿಂದ ಅಂತ ಹೇಳ್ಬೋದು, ಅಥವಾ ಶಿವ ಶಿವ ಅಂತ ಓಂ ನಮಃ ಶಿವ ಜಪ ಮಾಡ್ಬೋದು. ಏನಾದರೂ ದೇವರ ನಾಮಸ್ಮರಣೆಯಿಂದ ಮಾಡ್ಬೋದು. ಅದನ್ನು ಇಂಥ ಟೈಮಲ್ಲೇ ಮಾಡಬೇಕಂದ್ರೆ ನೀವು ಕೆಲಸ ಮಾಡ್ತಾ ಕೂಡ ಮಾಡ್ಬೋದು ಭಗವಂತ ಸ್ಮರಣೆ. ಅಥವಾ ಯಾರೋ ಒಬ್ಬ ಮೆಟ್ಲು ಹಿಡ್ಕೊಂಡು ಹೋಗ್ತಿರ್ತಾನೆ, ಅವನ ಕೈ ಹಿಡ್ಕೊಂಡು ಸ್ವಲ್ಪ ಸಹಾಯ ಮಾಡಿ ಅವನಿಗೆ. ಈಗ ಪರೋಪಕಾರವು ಕೂಡ ಧರ್ಮವೇ. ಅನೇಕ ಜನರಿಗೆ ಉಪಕಾರ ಮಾಡುವಂಥದ್ದು, ಅಥವಾ ಅನೇಕ ರೀತಿಯಲ್ಲಿ ನಮ್ಮ ವೇದಶಾಸ್ತ್ರ ಹೇಳಿರುವಂಥ ಮಾರ್ಗದಲ್ಲಿ ನಡ್ಸ್ಕೊಂಡು ಹೋಗುವಂಥ ಧರ್ಮ ಅನೇಕ ರೀತಿಯಲ್ಲಿದೆ. ಹೀಗೆ ನಮ್ಮ ಭಾರತದ ಅನೇಕ ಕಡೆಯಲ್ಲಿ ಹಾಗೂ ಇತರ ದೇಶದಲ್ಲೂ ಕೂಡ ಧರ್ಮ ಆಚರಣೆಗೆ ಅನೇಕ ಮಠ ಮಂದಿರಗಳು, ದೇವಸ್ಥಾನಗಳೆಲ್ಲ ಪ್ರತಿಷ್ಠೆ ಆಗಿವೆ. ಇನ್ನು ಕೆಲವು ಕಡೆ ಭಗವಂತನೇ ಸ್ವತಃ ಪ್ರತಿಷ್ಠಾಪನೆಗೊಂಡಿದ್ದಾನೆ, ಸ್ವಯಂಭೂ ಆಗಿದ್ದಾನೆ. ಅಂಥ ಕ್ಷೇತ್ರಗಳಲ್ಲಿ ಪ್ರಸಿದ್ಧವಾದ ಒಂದು ಕ್ಷೇತ್ರ ಕಾಠ್ಮಂಡುವಿನ ಪಶುಪತಿ ದೇವಾಲಯ, ಶ್ರೀ ಪಂಚಮುಖಿ ಪಶುಪತಿನಾಥ ದೇವಾಲಯ. ಇದರ ಕಥೆ ನಾನು ಮೊನ್ನೆ ಸ್ವಲ್ಪ ಹೇಳಿದ್ದೆ. ಅದರ ವಿಚಾರ ಏನಂದರೆ, ದ್ವಾಪರಯುಗದಲ್ಲಿ ಪಂಚಪಾಂಡವರು ಕೃಷ್ಣನನ್ನು ಕೇಳ್ತಾರೆ, ಯುದ್ಧ ಎಲ್ಲ ಮುಗಿದ ಮೇಲೆ ನಾವು ಮುಂದೆ ಏನು ಮಾಡಬೇಕು, ನಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೇವೆ, ನಮ್ಮ ಬಂಧುಗಳನ್ನು ಹತ್ಯೆ ಮಾಡಿದ್ದೇವೆ, ಅದರ ದೋಷ ನಿವಾರಣೆಗೆ, ಬ್ರಹ್ಮಹತ್ಯೆ ದೋಷ ನಿವಾರಣೆಗೆ ನಾವು ಏನು ಮಾಡಬೇಕು, ಮತ್ತು ಸ್ವರ್ಗ ಅಪೇಕ್ಷೆ ಇರುತ್ತೆ ಪಂಚಪಾಂಡವರಿಗೆ, ಮುಂದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಅಂತ ಕೇಳಿದಾಗ ಕೃಷ್ಣ ಭಗವಂತ ಅಂತ ನೀವು ಕೇದಾರನಾಥಕ್ಕೆ ಹೋಗಿಬಿಟ್ಟು ಅಲ್ಲಿ ಈಶ್ವರನ ಒಲಿಸ್ಕೊಂಡ್ರೆ ಅವನ ಅನುಗ್ರಹದಿಂದ ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಒಂದು ಮಾರ್ಗ ಸೂಚನೆ ಮಾಡ್ತಾನೆ. ಹಾಗೆ ಪಾಂಡವರು ಕೇದಾರನಾಥ ಹೋದಾಗ ಒಂದು ಶಿವ ಮಹಿಮೆ ಅಥವಾ ಶಿವಲೀಲೆ ಅಂತ ಹೇಳ್ಬೋದು. ಆ ಭಗವಂತ ಒಂದು ಪ್ರಾಣಿ ರೂಪದಲ್ಲಿ ಬರ್ತಾನಂತೆ. ಈ ಪಾಂಡವರ ಎದುರಿಗೆ ಭಯಂಕರವಾದಂಥ ಪ್ರಾಣಿ ರೂಪ, ಪುರಾಣದಲ್ಲಿ ಆ ರೀತಿ ವರ್ಣನೆ ಮಾಡ್ತಾನೆ. ಒಂದು ಪ್ರಾಣಿ ರೂಪದಲ್ಲಿ ಬಂದು ಇವರ ಎದುರಿಗೆ ಒಂದು ಸುರಂಗದಲ್ಲಿ ನುಗ್ಗಿಬಿಡ್ತಾನಂತೆ. ಆವಾಗ ಪಾಂಡವರು ವಿಚಲಿತರಾಗಿ ಅದನ್ನು ಹಿಡ್ಕೊಂಬಿಟ್ಟು ಎಳಿತಾರೆ. ಅದು ಎರಡು ಭಾಗ ಆಗ್ತದೆ, ಅದೆಲ್ಲ ಶಿವಲೀಲೆ, ಶಿವಮಹಿಮೆ ಎರಡು ಭಾಗ ಆಗ್ತದೆ. ಆ ಕೆಳಭಾಗ ಅಂತ ಹೇಳೋದು ಕೇದಾರನಾಥದಲ್ಲಿ ಪ್ರತಿಷ್ಠೆ ಆಗ್ತದೆ. ಆ ಮುಖಭಾಗ, ನುಗ್ಗಿದಂಥ ಮುಖಭಾಗ ನೇಪಾಳದಲ್ಲಿ ಉದಯವಾಗ್ತದೆ. ಆವಾಗ ನಯಾಪಾಲ ಅಂಥೇಳಿ ಆ ದೇಶಕ್ಕೆ ಹೆಸರಿತ್ತು. ಕೂಡಲೇ ಆಕಾಶವಾಣಿ ಆಗ್ತದೆ, ನೀವು ನಯಾಪಾಲ ದೇಶಕ್ಕೆ ಹೋಗಿ ಮುಖ ದರ್ಶನ ಮಾಡಿದರೆ ನಿಮ್ಮ ದೋಷ, ಬ್ರಹ್ಮಹತ್ಯೆ ದೋಷ ನಿವಾರಣೆಯಾಗಿ ನಿಮಗೆಲ್ಲರೂ ಒಳ್ಳೆಯದಾಗ್ತದೆ ಅಂಥೇಳಿ ಆಕಾಶವಾಣಿ ಆಗ್ತದೆ. ಮತ್ತು ಪಾಂಡವರು ಅಲ್ಲಿ ಬಂದು ದರ್ಶನ ಮಾಡಿದ್ರು ಅಂತೇಳಿ ಒಂದು ಕಡೆ ಕಥೆ ಬರ್ತದೆ. ಇನ್ನು ಉಪಕಥೆಗಳು ತುಂಬ ಇದೆ, ಪುರಾಣದಲ್ಲಿ ಅನೇಕ ಉಪಕಥೆಗಳು ಬರ್ತವೆ. ಆಯಾ ಕಾಲದಲ್ಲಿ ಶಿವ ಕೂಡ ಅನೇಕ ಮಹಿಮೆಯಿಂದ, ಅವನ ಮಹಿಮೆಗಳು ಆಯಾ ಸಮಯದಲ್ಲಿ ಅನೇಕ ಅವತಾರಗಳನ್ನು ತಾಳಿರ್ತಾನೆ. ಹಾಗೆಯೇ ಅಲ್ಲಿ ಮೃಗಸ್ಥಳಿ ಅಂತಿದೆ, ನೀವು ಕೂಷ್ಮಾಂತವನ್ನು ಹೇಳ್ತಾರಲ್ಲ, ಅದೇ ಮೃಗಸ್ಥಳಿ ಅಂತ. ಪಶುಪತಿ ಒಂದು 10 ನಿಮಿಷ ಆ ಕಡೆ, 10 ನಿಮಿಷ ದಾರಿ ಅಷ್ಟೇ. ಆ ವನದಲ್ಲಿ ಶಿವಪಾರ್ವತಿಯರು ಕ್ರೀಡೆ ಆಡ್ತಿರ್ತಾರೆ. ಕೈಲಾಸದಲ್ಲಿ ದೇವತೆಗಳೆಲ್ಲ ಗಾಬರಿ ಆಗ್ತಾರೆ. ದೇವತೆ ಮತ್ತು ವಿಷ್ಣು ಎಲ್ಲ ಸೇರಿಕೊಂಡು ಭಗವಂತನ ವಿಷ್ಣು ಹತ್ರ ಬ್ರಹ್ಮನ ಹತ್ರ ಕೇಳ್ತಾರೆ, ಶಿವ ಕಾಣ್ತಾ ಇಲ್ಲ, ಪಾರ್ವತಿ ಕಾಣ್ತಾ ಇಲ್ಲ ಅಂತ. ಆವಾಗ ಬ್ರಹ್ಮ ತನ್ನ ತಪಸ್ಸನ್ನು ನೋಡ್ತಾನೆ. ಈ ವಾಂಗ್ಮತಿ ನದಿ ತಡದಲ್ಲಿ ಶಿವ ಪಾರ್ವತಿ ಕ್ರೀಡೆ ಆಡ್ತಿರ್ತಾರೆ. ಅವನು ಹೇಳಿದ ಮೇಲೆ ಕಡೆ ದೇವತೆಗಳೆಲ್ಲ ಅಲ್ಲಿ ಬರ್ತಾರೆ ಆ ಜಾಗಕ್ಕೆ. ಒಂದು ಜಿಂಕೆಗೆ ತ್ರಿನೇತ್ರ ಇರುತ್ತೆ, ಅದನ್ನು ಗುರುತಿಸ್ಕೊಂಡು ಶಿವ ಅಂತ ಗೊತ್ತಾಗ್ತದೆ.
ಪುನಃ ಅದನ್ನ ಹಿಡಿಲಿಕ್ಕೆ ಹೋಗ್ತಾರೆ. ಅದು ಶಿವ ಆ ಕಡೆಯಿಂದ ಈ ಕಡೆ ಹಾರ್ಬಿಟ್ಟು ಅದು 4 ಕೋಡು ಅಲ್ಲಿ ಇದು ತಾಗಿಬಿಟ್ಟು ಅಲ್ಲಿ 4 ಮುಖ ಆಯಿತು ಅಂತ ಒಂದು ಕಥೆ ಹೇಗೂ ಇದೆ. ಆಮೇಲೆ ದೇವತೆಗಳೆಲ್ಲ ಪುನಃ ಕೈಲಾಸ ಬರಬೇಕೆಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಶಿವಪಾರ್ವತಿ ಬಂದರು ಅಂತ ಹೀಗೆ ಕೆಲವು ಕಥೆಗಳಿವೆ. ಇನ್ನು ದ್ವಾಪರದಲ್ಲಿ ಪಾರಸಮಣಿ ಇದೆ ಅಂತ ನಾನು ಕೇಳಿದ್ದೀನಿ. ಪಾರಸಮಣಿ ಇತ್ತಂತೆ. ಇನ್ನು ಯುಗದ ಅಂತ್ಯದಲ್ಲಿ ಅದು ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ಹಾಗೆ ಏನಾರು ಆಗಿರ್ಬೋದು. ಬಂಗಾಳದ ಮುಸ್ಲಿಮರು ಕೂಡ ಆಕ್ರಮಣ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಆವಾಗ ಪಾರಸಮಣಿ ಎಲ್ಲೋ ಇತ್ತು ಗೊತ್ತಿಲ್ಲ, ಕೆಳಗೆ ಇದೆಯೋ ಅಥವಾ ಬೇರೆ ಕಡೆ ಬೀಸಾಡಿದ್ರೆ ಏನಂತ ಗೊತ್ತಿಲ್ಲ. ಆಮೇಲೆ ಪುಷ್ಪದೇವ ರಾಜ ಅಂತ ನೇಪಾಳದ ರಾಜ ಈ ಒಂದು ಮೂರ್ತಿಯನ್ನು ಮಾಡಿ ಇಟ್ಟಿದ್ದಾನೆ ಅಂಥೇಳಿ ಇತಿಹಾಸ ಹೇಳ್ತದೆ. ಒಂದು ಸಾಲಿಗ್ರಾಮ ಶಿಲೆ ಇಷ್ಟು ಎತ್ತರ ಇದೆ. ಸಾಲಿಗ್ರಾಮ ಶಿಲೆಯಲ್ಲಿ 4 ದಿಕ್ಕಲ್ಲಿ 4 ಮುಖ ಕಾಣುತ್ತೆ ನಮಗೆ. ಒಟ್ಟು ಪಂಚಮುಖಿ ಮೇಲ್ಮುಖ ಅಂತ ಕಾಣುತ್ತೆ. ಶಿವಲಿಂಗದ ಮೇಲ್ಭಾಗ ಒಂದು ಮುಖ, ಊರ್ಧ್ವಮುಖ ನಿರಾಕಾರ ಅಂತೇಳಿ. ಅಲ್ಲಿ ಈಶಾನ್ಯ ಮುಖವನ್ನು ಆರಾಧನೆ ಮಾಡ್ತೇವೆ ನಾವು. ಹಾಗೆ ಪೂರ್ವದಲ್ಲಿ ತತ್ಪುರುಷ ರುದ್ರ, ದಕ್ಷಿಣದಲ್ಲಿ ಅಘೋರ ರುದ್ರ, ಉತ್ತರದಲ್ಲಿ ವಾಮದೇವ ರುದ್ರ, ಪಶ್ಚಿಮದಲ್ಲಿ ಸದ್ಯೋಜಾತ ರುದ್ರ ಅಂತ ಒಟ್ಟು 5 ರುದ್ರ ಹೆಸರಲ್ಲಿ ಆರಾಧನೆ ಮಾಡ್ತೀವಿ. ಉತ್ತರ ಮುಖ ಅರ್ಧನಾರೀಶ್ವರ ಸ್ವರೂಪ, ಆ ಜಟೆಯಲ್ಲಿ ನಮಗೆ ಗೊತ್ತಾಗ್ತದೆ ಅರ್ಧನಾರೀಶ್ವರ ಸ್ವರೂಪ ಇದೆ. ಹೀಗೆ ಪಂಚಮುಖಿ ಪಶುಪತಿ ಆರಾಧನೆ ನಡೀತಿರುವಾಗ ಮೊದಲೆಲ್ಲ ಸನ್ಯಾಸಿಗಳು ಪೂಜೆ ಮಾಡ್ತಿದ್ರು ಅಂತೇಳಿ. ಆನಂತರ ನಾಥ ಸಂಪ್ರದಾಯವರು ಪೂಜೆ ಶುರು ಮಾಡಿದ್ರು. ಹಾಗಾಗಿ ಪಶುಪತಿ ನಾಥ ಅಂತ ಬಂದು ಕೆಲ ಕೇಳ್ತಾರೆ, ಪಶುನಾಂ ಪತಿ ಪಶುಪತಿ ಆಯಿತು, ಪತಿ ಅಂದರೆ ಒಡೆಯ, ಈ ನಾಥ ಅಂದ್ರೆ ಒಡೆಯ, ಎರಡೆರಡು ಸರಿ ಯಾಕೆ ಅಂತ. ನಾಥ ಅಂದ್ರೆ ಒಡೆಯ ಶಬ್ದ ಅಲ್ಲ. ಆ ನಾಥ ಸಂಪ್ರದಾಯವರು ಅಲ್ಲಿ ಪೂಜೆ ಶುರು ಮಾಡಿದ್ಮೇಲೆ ಅವರು ಪಶುಪತಿ ನಾಥ ಅಂತ ಹೆಸರು ಇಟ್ಕೊಳ್ತಾರೆ. ಹಾಗೆ ಮುಕ್ತಿನಾಥ ಎಲ್ಲ ಆ ನಾಥ ಸಂಪ್ರದಾಯ ಉತ್ತರ ಕಡೆ ಬರ್ತದೆ ಜಾಸ್ತಿ. ಆದಿತ್ಯನಾಥ ಯೋಗಿ ಅವರು ಕೂಡ ಆ ನಾಥ ಸಂಪ್ರದಾಯವರೇ. ನಾಥ ಶಬ್ದ ಪ್ರಯೋಗ ಬಂದಿದೆ. ಹಾಗೆ ಪಂಚಮುಖಿ ಪಶುಪತಿನಾಥ ಆರಾಧನೆ ಮೊದಲು ಅಲ್ಲಿನವರಲ್ಲಿ ಮಾಡ್ತಾರೆ. ಆಮೇಲೆ ಆದಿಶಂಕರಾಚಾರ್ಯರು ಅಲ್ಲಿ ಕಾಲ ಇಟ್ಟ ಮೇಲೆ ಅವರು ಈ ಪೂಜಾ ಪದ್ಧತಿಯಲ್ಲಿ ಪರಿವರ್ತನೆ ಮಾಡ್ತಾರೆ. ಶಿವ ಮತ್ತು ಶಕ್ತಿ ಬೇರೆ ಅಲ್ಲ, ಎರಡು ಒಟ್ಟಿಗೆ ಆರಾಧನೆ ಮಾಡಬೇಕು. ಒಂದು ಪ್ರಕೃತಿ, ಒಂದು ಪುರುಷ ಅಂತ. ಸ್ತ್ರೀಯನ್ನ ಪ್ರಕೃತಿ, ಶಿವನ್ನ ಪುರುಷ. ಈ ಪ್ರಕೃತಿ ಮತ್ತು ಪುರುಷ ಒಂದು ಬಿಟ್ಟು ಒಂದು ಇಲ್ಲ ಪ್ರಪಂಚದಲ್ಲಿ, ಎರಡು ಸೇರಿ ಇದು ಮಾತ್ರ ಸಂಪೂರ್ಣ ಆಗೋದು ಅಂಥೇಳಿ ಅವರು ಶಿವಲಿಂಗದ ಮೇಲೆ ಶ್ರೀಚಕ್ರನ ಬಿಡಿಸುವ ಒಂದು ಆರಾಧನೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ದಕ್ಷಿಣ ಭಾರತದ ತ್ರೈದ್ರಾವಿಡ ಬ್ರಾಹ್ಮಣರು ಅರ್ಹರು ಅಂತೇಳಿ ಒಂದು ರಾಜರತ್ನ ಶಿಲಾಶಾಸನ ಮಾಡಿದ್ದಾರೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಈ 3 ರಾಜ್ಯದವರು ಅಲ್ಲಿ ಪೂಜೆ ಮಾಡ್ಬೋದು ಅಂಥೇಳಿ ಒಂದು ಶಾಸನ ಮಾಡಿದ್ದಾರೆ. ನೇಪಾಳದ ದೊರೆ ಹತ್ರ ವಿಚಾರವನ್ನು ಮಂಡಿಸಿ ಈ ರೀತಿ ಒಂದು ನಿಯಮ ಮಾಡಿಟ್ಟಿದ್ದಾರೆ. ಆನಂತರ ಶ್ರೀಚಕ್ರ ಪೂಜೆ ಶುರುವಾಯಿತು. ಲಿಂಗದ ಮೇಲೆ ಶ್ರೀಚಕ್ರ ಬಿಡಿಸ್ಬೇಕು. ಗಂಧವನ್ನು ಲೇಪನ ಮಾಡ್ತೀವಿ, ಇಷ್ಟೇ ಜಾಗ ಇರೋದು ಅದರೊಳಗೆ ಬಿಡಿಸ್ಬೇಕು. ಗಂಧವನ್ನು ಲೇಪನ ಮಾಡಿ ದರ್ಬೆ ಕಡ್ಡಿಲ್ಲ ನಾವು ಯಂತ್ರ ಬಿಡಿಸ್ತೀವಿ, ಅದು ಬಿಡಿಸಿ ಪೂಜೆ ಮಾಡುವಂಥದ್ದು ಪದ್ಧತಿ. ಇದು ಆದಿಶಂಕರಾಚಾರ್ಯ 8ನೇ ಶತಮಾನ, ಮೊನ್ನೆ ಒಂದು 600 ವರ್ಷ ಇತ್ತಿದ್ದು ಇತಿಹಾಸ ಸಿಗುತ್ತೆ. ಅದ್ರ ಹಿಂದೆ ಸಿಗ್ತಾ ಇಲ್ಲ ಕಾಲಪತ್ರಗಳು. ಅದ್ರ ಇತ್ತೀಚೆಗೆಲ್ಲ ಕಾಲಪತ್ರ ಇದೆ. ಈಗ ಅವರ ಕಾಲಪತ್ರ ಪ್ರಕಾರ ನಾನು 15ನೇ ಪ್ರಧಾನ ಅರ್ಚಕ. ನಾನು ಮೊದಲು ಎಷ್ಟಿದೆ ಗೊತ್ತಿಲ್ಲ. ಅವಾಗೆಲ್ಲ ಹೋಗಿ ಬರುವ ಸಾಧನೂ ಇರಲಿಲ್ಲ, ನಡ್ಕೊಂಡೇ ಹೋಗ್ತಿದ್ರಂತೆ. ಇಲ್ಲಿ ಕಾಶಿಗೆ ಹೋಗ್ಬಿಟ್ಟು ಅಲ್ಲೇ ಮತ್ತೆ ದಾರಿ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ರಂತ. ಅಲ್ಲಿ ಕೊಂಡ ನೇಮ. ಈಗ ನಾವೀಗ ಇಲ್ಲಿಂದ ಹೋಗ್ತೀವಲ್ಲ, ಹೋಗಿಬಿಟ್ರೆ 3 ದಿವಸ ದೇವಸ್ಥಾನ ಹೋಗ್ಲಿಕ್ಕಿಲ್ಲ. ನಮ್ಮ ಪ್ರಾಯಶ್ಚಿತ್ತ ಮನೇಲಿ ಎದ್ಕೊಂಡು ಗಾಯತ್ರಿ ಎಲ್ಲ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನಾವು ಒಂದು ರಾತ್ರಿ ಹೊರಗಡೆ ಎಲ್ಲ ಉಳಿದ್ರೆ 3 ದಿವಸ ದೇವಸ್ಥಾನ ಹೋಗ್ಲಿಕ್ಕಿಲ್ಲ. ಆ ರೀತಿ ನೇಮ ಉಂಟು ಪ್ರಾಯಶ್ಚಿತ್ತ ರೂಪವಾಗಿ. ಕೊನೆ ಮರು ದಿವಸ ಕ್ಷೌರ ಮಾಡಿಕೊಂಡು ಪಂಚಗವ್ಯ ತಗೊಂಡ್ಬಿಟ್ಟು ಜನಿವಾರ ಹಾಕ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನ ಹೋಗುವಾಗಲೂ ಅಷ್ಟೇ ಕೆಳಗೆ ಹೊರಗಡೆ ಕಾಲು ತೊಳ್ಕೊಂಡು ಒಳಗೆ ಹೋದ ಮತ್ತೆ ಒಳಗೆ ಕಾಲು ತೊಳಿಕ್ಕಿಲ್ಲ. ತೊಳೆದ ಮೇಲೆ ಸಾಲಿಗ್ರಾಮ ತೀರ್ಥ ತಗೊಂಡ್ಮೇಲೆ ನಾವು ಸುದ್ದಿ ಅಂತ ಅಷ್ಟೋ ದೇವ್ರು ಮುಟ್ಲಿಕ್ಕಿಲ್ಲ. ಒಂದು ದೇವ್ರು ಮುಟ್ಕೊಂಡು ಇನ್ನೊಬ್ಬರನ್ನ ಯಾರು ಮುಟ್ಲಿಕ್ಕಿಲ್ಲ. ಹಾಗೆಲ್ಲ ಕೆಲವೊಂದು ನಿಯಮಗಳಲ್ಲಿ ತುಂಬ ಇದೆ. ನಾವು ಹೊಸದಾಗಿ ಹೋದಾಗಲೂ ಅಷ್ಟೇ. ಹೊಸದಾಗಿ ಹೋದಾಗ ನಮಗೆ ಅವರು ದೀಕ್ಷೆ ಕೊಡೋ ಮುಂಚೆ ಯಾವಾಗ ನಮ್ಗೆ ಸೆಲೆಕ್ಟ್ ಮಾಡ್ತಾರೆ. ನಮ್ಮನ್ನಲ್ಲಿ ವೀರೇಂದ್ರ ರಾಜ ಸೆಲೆಕ್ಟ್ ಮಾಡಿದ್ದು. ಇವಾಗೆಲ್ಲ ಪದ್ಧತಿ ಚೇಂಜ್ ಆಗಿದೆ. ಸರ್ಕಾರ ಮತ್ತು ಟ್ರಸ್ಟ್ ಎಲ್ಲ ಇದೆ, ಕಮಿಟಿ ಮಾಡ್ಕೊಳ್ತಾರೆ. ಅವರು ನಮ್ಮ ಸೆಲೆಕ್ಟ್ ಮಾಡಿದ್ಮೇಲೆ 3 ದಿವಸ ಒಂದು ಗುಹೆಯಲ್ಲಿ ಒಳಗಿರ್ತಾರೆ, ಒಂದು ರೂಮಿನಲ್ಲಿ, ಗುಪ್ತಾವಸ್ಥೆ ಅಂತ. ಬೇರೆಯವರ ಸಂಪರ್ಕ ಬಿಡಲ್ಲ. 3 ದಿವಸ ಅಲ್ಲೇ ಇದ್ದುಬಿಟ್ಟು ಅಲ್ಲೇ ಪ್ರಾಯಶ್ಚಿತ್ತ ಅನುಷ್ಠಾನ ಜಪ ಮಾಡ್ಕೊಂಬಿಟ್ಟು ಕೊನೆ ದಿವಸ ನಮ್ಮನ್ನ ವಾದ್ಯದ ಮೇಲೆ ಕರ್ಕೊಂಡು ದೇವಸ್ಥಾನ ಡ್ರೆಸ್ ಹಾಕೊಂಡ್ಬಿಟ್ಟು ವಾದ್ಯೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. 11 ಕಡೆ ಪ್ರಾಯಶ್ಚಿತ್ತ ಮಾಡಲಿಕ್ಕಿದೆ, ಅಲ್ಲ ಈಶ್ವರಲಿಂಗಗಳಿದೆ. ಅಲ್ಲೆಲ್ಲ ಹೋಗಿ ಪ್ರಾಯಶ್ಚಿತ್ತ ಮಾಡಿ ನಾನೇನು ಪಾಪ ಮಾಡೋದಂತೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಒಳಗೆ ದಕ್ಷಿಣೆಯಲ್ಲಿ ಒಂದು ಆಸನ ಹಾಕಿ ಕೂರಿಸ್ಬಿಟ್ಟು ನಮಗೆ ಪಾಶುಪತಾಸ್ತ್ರ ಮಂತ್ರೋಪದೇಶ ಕೊಡ್ತಾರೆ. ಆ ಉಪದೇಶ ತಗೊಂಡ್ಮೇಲೆ ನಾವು ಒಳಗೆ ಹೋಗಲಿಕ್ಕೆ ಅರ್ಹರು ಅಂತ. ಹಾಗಾಗಿ ಆಮೇಲೆ ಅಷ್ಟೇ ಪ್ರಧಾನ ಅರ್ಚಕವಾಗ ಪುನಃ ಇದೇ ಪದ್ಧತಿಯಲ್ಲಿ 2 ಸಾರಿ ಹಾಗೆ ಮಾಡಿ. ಹಾಗಾಗಿ ನಾವೀಗ 4 ಅರ್ಚಕರಿದ್ವಿ. ನಮ್ಮನ್ನು ಬಿಟ್ಟು ಬೇರೆ ಯಾರು ಅಲ್ಲಿ ಒಳಗೆ ಪೂಜೆ ಮಾಡಲಿಕ್ಕಿಲ್ಲ. ಇಲ್ಲಿ ವಾಸುಕಿ ಅರ್ಚಕರಿದ್ದರು, ಅವರು ಕೂಡ ಒಳಗೋಗ್ಲಿಕ್ಕಿಲ್ಲ. ನಾವು ವಾಸುಕಿ ಪೂಜೆ ಮಾಡ್ಬೋದು, ಅವರು ಇಲ್ಲಿ ಬರಲಿಕ್ಕಿಲ್ಲ. ಆ ನಿಯಮ ಪಾಶುಪತಾಸ್ತ್ರ ಮೂಲ ಮಂತ್ರೋಪದೇಶ ಇದ್ದರೆ ಹೌದು. ಒಂದು ಗೌರವ
ಒಂದು ಗೌರವದಷ್ಟೇ ಹೌದು. ಇನ್ನೊಂದ್ಸರಿ ಸ್ವಲ್ಪ ಮಾವೋದಿಗಳಿಂದ ತೊಂದರೆ ಆಗಿತ್ತು, ಸ್ವಲ್ಪ ಉಪದೆಲ್ಲ ಕೊಟ್ಟು ತೊಂದರೆ ಮಾಡಿದ್ದ ಆ ಟೈಮಲ್ಲಿ. ಅದ್ರ ಮೇಲೆ ಸೆಕ್ಯೂರಿಟಿ ಸ್ವಲ್ಪ ಜಾಸ್ತಿ ಮಾಡಿದ. ಮನೆಯಿಂದ ದೇವಸ್ಥಾನ ತನಕ ಹೋಗೋವರೆಗೂ ಇವರು ಮಧ್ಯೆ ಇರ್ತಾರೆ. ಇವರ ಸುತ್ತಲೂ 4 ಜನ ಇರ್ತಾರೆ, 4-5 ಜನ ಗನ್ಮನ್ಗಳು ಇರ್ತಾರೆ. ಅವ್ರ ಜೊತೆನೆ ಆಸ್ಪತ್ರೆದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸ್ವಲ್ಪ ಗಲಾಟೆ ಎಲ್ಲ ಆಯ್ತಲ್ಲ ಆ ಸಮಯದಲ್ಲಿ, ಆ ರೀತಿ ಪರಿವರ್ತನೆ. ಅಲ್ಲಿ ಈಗ ನೇಪಾಳದವರು ಕೂಡ ಈಗ ನಮ್ಮ ಭಾರತದವರು ಅಲ್ಲಿ ಹೋಗಿ ಪೂಜೆ ಮಾಡೋ ಇದಕ್ಕೆಲ್ಲ ನೇಪಾಳದವರಿಂದ ಏನು ಇಲ್ಲ ಅಲ್ಲಿ ಪೂಜೆ ಮಾಡೋಕ್ಕಿಲ್ಲ. ಇಲ್ಲಿ ಹುಟ್ಟಿದವರೇ ಆಗಬೇಕು. ಅಂದರೆ ಕಾರಣ 2-3 ರೀತಿಯ ಕಾರಣ. ಒಂದು, ಅಲ್ಲಿ ಬ್ರಾಹ್ಮಣರು ಕೂಡ ಮಾಂಸಾಹಾರ ಮಾಡ್ತಾರೆ. ಸುಮ್ಮನೆ 80-90% ಮಾಂಸಾಹಾರ ಮಾಡ್ತಾರೆ. ಅದು ಅಲ್ಲಿ ಉತ್ತರ ಭಾರತ ಸಾಮಾನ್ಯ ಕೆಲ ಕಡೆ ಇದೆಯಲ್ಲ, ನಮ್ಮ ಒಡಿಸ್ಸಾದಲ್ಲಿದೆ, UP ಅಷ್ಟಿದ್ದಂಗಿಲ್ಲ. ಒಡಿಸ್ಸಾ, ಬಂಗಾಳಲ್ಲೆಲ್ಲ ತಿಂತಾರಲ್ಲ, ಹಾಗೆ ನೇಪಾಳದ ಕೂಡ ಆ ಪದ್ಧತಿ ಬಂದಿದ್ದದೆ. ಅದು ಒಂದು ಕಾರಣ. ಇನ್ನೊಂದು ಕಾರಣ ಅಂದರೆ ನೇಪಾಳದಲ್ಲಿ ರಾಜ ವಂಶ ಪರಂಪರೆ ಇತ್ತಲ್ಲ, ರಾಜ ಎಲ್ಲ ತೀರ್ಕೊಂಡಾಗ ಪ್ರಜೆಗಳೆಲ್ಲ ಸೂತಕ ಬರ್ತಿತ್ತು. ಆವಾಗ ದೇವಸ್ಥಾನ ಪೂಜೆ ಎತ್ತು ಹೋಗ್ತಲ್ಲ, ಆ ಒಂದು ಉದ್ದೇಶದಿಂದ ಇಲ್ಲಿನ ಅರ್ಚಕರು ಇಡುವಂಥ ಪದ್ಧತಿ ಬಂತು. ಈಗ ಕಾಶಿಯಲ್ಲೂ ಅಷ್ಟು, ಅಲ್ಲೂ ಕೂಡ ರಾಜ ಪರಂಪರೆ ಇತ್ತು. ಅದಕ್ಕೆ ನೇಪಾಳದ ಅರ್ಚಕರು ಇದ್ದಾರೆ ಅಲ್ಲಿ, ನೇಪಾಳದ ಬೇರೆ ಆ ಒಂದು ಉದ್ದೇಶದಿಂದ ಆ ರೀತಿ ಇಟ್ಟಿದ್ದಾರೆ. ನಮಗೆ ಯಾವುದೇ ಒಂದು ದ್ರವ್ಯಗಳು ದೇವರಿಗೆ ಅಭಿಷೇಕ ಮಾಡೋದು, ಗಂಗಾಜಲವಾಗಲಿ ಅಥವಾ ಯಾವುದೇ ಒಂದು ವಸ್ತುಗಳಾಗಿ ನಮ್ಮಲ್ಲಿ ಆ ದಿವಸ ಇಲ್ಲ ಅಂತಾದರೆ ಯಾರೋ ತಗೊಂಡು ಕೊಡ್ತಾರೆ. ಇದು ಎಷ್ಟೋ ಸರಿ ನನ್ನ ಅನುಭವ ಆಗಿದೆ. ಒಮ್ಮೆ ಗಂಗಾಜಲ ಕೂಡ ಹಾಗೆ ಇದೆ, ಕೆಲವು ಬಾದಾಮಿ, ದೇವರ ಬೀಜ ಇದೆಲ್ಲ ಕೂಡ ಹಾಗೆ ದೇವಸ್ಥಾನ ಸಮರ್ಪಣೆ ಮಾಡೋ ವಸ್ತುಗಳು ಪೂರಾ ಖಾಲಿಯಾದಾಗ ಯಾರೋ ತಗೊಂಡು ಕೊಟ್ಟಿದ್ದು ಇದೆ ಎಷ್ಟೋ ಕಡೆ, ಎಷ್ಟೋ ದಿವಸ ಈ ರೀತಿ. ಈಗ ಇತ್ತೀಚೆಗೆ ನಾನು 15-20 ದಿವಸ ಹಿಂದೆ ಗತೆ ಹೇಳ್ತೇನೆ. ಬಾಳೆಹಣ್ಣು ನೈವೇದ್ಯಕ್ಕೆ ಒಂದು ಪೂಜೆಗಳು ಬಾಳೆಹಣ್ಣು ಹೆಚ್ಚಿರಲಿಲ್ಲ, ಒಂದು ಹೋಮಾಲ ಇಟ್ಕೊಂಡಿದ್ದೆ. ಬಾಳೆಹಣ್ಣು ತರಿಸ್ಕೋಯ್ತು, ಒಂದು ಮನಸ್ಸಿಗೆ ಅನ್ಸ್ಕೊಂಡು ಒಂದು ಅರ್ಧ ಗಂಟೆ ಆಗಿಲ್ಲ, ಒಂದು ಜನ ಬಾಳೆಹಣ್ಣು ಬಂತ. ಈಗ ಸಣ್ಣ ಸಣ್ಣ ವಿಚಾರಗಳು ಈಗ ನಮ್ಮ ಮನಸ್ಸಲ್ಲಿ ಕಲ್ಪನೆ ಮಾಡಿದ್ರೆ ತನ್ನಷ್ಟಿಗೆ ಆಗ್ತದೆ. ಈ ದೇವಸ್ಥಾನದಲ್ಲಿ ಗಂಧೆ ಕೊಡ್ಲಿಕ್ಕೆ ಎಲೆ ಉಪಯೋಗಿಸ್ತೀವಿ, ಅದು ಸಾಲ ವೃಕ್ಷಗಳ. ನನ್ನ ಮನಸ್ಸಿಗೆ ಒಂದು ಸೀನ್ ಮತ್ತು ಇದೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಯಾರು ಕೊಟ್ಟರೆ ಎಷ್ಟು ಸುಲಭ ಆಗ್ತದೆ. ಅದರಲ್ಲಿ ಮಣ್ಣು ಅಥವಾ ಕೊಳೆ ಎಲ್ಲ ಇರ್ತದೆ, ಹರಿದು ಹೋಗಿರ್ತದೆ. ಮನಸ್ಸಲ್ಲಿ ನಾನು ಅರ್ಥನೆ ಮಾಡಿದಷ್ಟೇ. ಒಂದು 15 ದಿವಸ ಬಿಟ್ಟು ನೋಡ್ತೀನಿ, ನಮ್ಮನೆ ಕೆಳಗೆ ಒಬ್ಬ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇರ್ತದೆ. ನಾನು ಕೇಳಿದೆ, ಏನಪ್ಪ ನೀವು ಸಾಲಿಗ್ರಾಮ ಅಂದೆ, ಏನು ಎಷ್ಟು ದಿವಸ ಮಾಡ್ತಿದ್ದೀನಿ? ನಾನು ಸುಮಾರು ಒಂದು 8-10 ದಿವಸದಿಂದ ಮಾಡ್ತಿದ್ದೀನಿ, ಎಲ್ಲ ರೆಡಿ ಮಾಡಿ ತಂದು ಕೊಡ್ತೀನಿ. ದೇವಸ್ಥಾನ ಬರ್ತಿತ್ತು ಒಂದು 4 ದಿವಸ, ಹಂಗೆ ಯಾರು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಮ್ಮನೆ ಕೆಳಗೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ತಂದು ಕೊಡ್ತೀನಿ. ನಾವು ನನಗೆ ಯಾವಾಗ ಆಲೋಚನೆ ಇಟ್ಟಿದ್ದೀವಿ, ಯಾರು ಹೇಳಿಲ್ಲ ಮಾಡಿಲ್ಲ ಹಂಗಿಲ್ಲ. ಯಾರೋ ವ್ಯಕ್ತಿ ನಾವು ನೋಡಿರ್ತೇವಲ್ಲ, ಒಂದು ಮನಸ್ಸಲ್ಲಿ ನಾವು ಇನ್ನೂ ನೋಡಿದ್ರೆ ತುಂಬ ದಿವಸ ಆಯಿತು, ಇವ್ ದೇವಸ್ಥಾನ ಬರಲ್ಲ ಅಂತ ಹೇಳಿದ್ರೆ ಒಂದು 2-3 ದಿವಸಲ್ಲೇ ಅವ್ನು ಪ್ರತ್ಯಕ್ಷ ಆಗ್ತದೆ. ಇಂಥ ಸುಮಾರು ಘಟನೆ ಆಗಿದೆ. ಜಪಮಣಿ ಈ 3 ಬೆರಳು ನಾವು ಈ 3 ಅಂಗುಷ್ಟ, ಮಧ್ಯಮ, ಅನಾಮಿಕ, ತರ್ಜನಿ ಬಿಡಬೇಕು, ಕನಿಷ್ಠ ಬಿಡಬೇಕು. ಇದರಲ್ಲಿ ಅನುಲೋಮ ವಿಲೋಮ ಇದೆ. ಅದ್ರಲ್ಲಿ ಗ್ರಂಥಿ ಇರುತ್ತೆ, ಶಿಖಾಮಣಿ ಇರುತ್ತಲ್ಲ, ನಾವು ಅಲ್ಲಿಂದ ಶುರು ಮಾಡಿ 1 ರೌಂಡ್ ಆದ ತಕ್ಷಣ ಮತ್ತೆ ವಾಪಸ್ ಬರಬೇಕು, ಅದನ್ನು ದಾಟ್ಲಿಕ್ಕಿಲ್ಲ. ಆ ಶಿಖಾಮಣಿ ಉಂಟಲ್ಲ ಇದರಲ್ಲಿ 108 ಇದೆ. 108 ನೀವು ಮಾಡೋದಿದ್ರೆ 1 ರೌಂಡ್ ಬಂದರೆ ಸಾಗತ್ತೆ. ಜಾಸ್ತಿ ಮಾಡಿದ್ರೆ 1000 ಎಲ್ಲ ಮಾಡೋದಿದ್ರೆ ನೀವು ಇದನ್ನು ಹೀಗೆ ಮಾಡ್ತಾ ಹೋಗ್ತಿಲ್ಲ ಒಂದೊಂದೇ ಜಪ. 1 ರೌಂಡ್ ಆದ ತಕ್ಷಣ ಮತ್ತು ಇದನ್ನು ಶಿಖಾಮಣಿ ದಾಟ್ಲಿಕ್ಕಿಲ್ಲ. ಇಲ್ಲಿ ಆದ ತಕ್ಷಣ ಪುನಃ ವಾಪಸ್ ಬರಬೇಕು. ಜಾಸ್ತಿ ಮಾಡೋದಿದೆ. ಇನ್ನು ಕೆಲವು 54 ಸರ ಇರ್ತದೆ, 54 ಮಣಿ ಇರುತ್ತಲ್ಲ ಒಂದು ಸರದಲ್ಲಿ, ಅವಾಗ 108 ಮಾಡಬೇಕು, 2 ರೌಂಡ್ ಮಾಡಬೇಕಲ್ಲ, ಆವಾಗ ನೀವು ಅದನ್ನು ದಾಟ್ಲಿಕ್ಕೆ ವಾಪಸ್ ಬರಬೇಕು. ಅಲ್ಲ 108 ಅಷ್ಟೇ ಕ್ಲೋಸ್ ಮಾಡೋದಿದ್ರೆ ಏನು ಸಮಸ್ಯೆ ಇಲ್ಲ. ಜಾಸ್ತಿ 1000 ಮಾಡೋದಿದ್ರೆ ನೀವು ಇದೇ ರೀತಿ ಮಾಡಬೇಕು. 100 ಇದೆ. ಇಲ್ಲ ನೀವು ಕೈಯಲ್ಲೇ ಮಾಡೋದಿದ್ರೆ ಇಲ್ಲಿಂದ ಶುರು ಮಾಡಿ 1, 2, 3, 4, 5, 6, 7, 8, 9, 10 ಪುನಃ ಇನ್ನು ವಾಪಸ್ ಬರುತ್ತೆ. 11, 12, 13, 14, 15, 16, 17, 18, 19, 20 ಹೀಗೆ ಕ್ಲಿಕ್ ಮಾಡ್ಬೋದು. ಹೌದು, ಅಲ್ಲೂ ಹಾಗೆ. ಇದು ಕನ್ನಡ ಅಕ್ಷರ 1 ಅಂಕಿ ಇದ್ರೆ 6 ಟೈಪ್ ಬರ್ತದೆ. ಅಂದರೆ ಕೋಪಿ ಆಗಿರ್ಬೇಕು, ಮುಚ್ಚಿಟ್ಕೋಬೇಕಂತಾರೆ, ಬಟ್ಟೆಯಲ್ಲಿ ಮುಚ್ಚಿಟ್ಕೋಬೇಕು, ಯಾರು ಕಾಣಬಾರ್ದು, ಜಪ ಮಾಡೋದಿಲ್ಲ. ಈ ಜಪ ಸರಿದು ಕೂಡ ಕೆಲವು ಚೀಲ ಮಾಡ್ಕೊಳ್ತಾರೆ, ಅದನ್ನು ನೋಡಬಾರ್ದು ಅಂತ ಗೋಪ್ಯವಾಗಿ ಅಷ್ಟೇ ಕಾಣಿಸ್ತದೆ. ನಿಮ್ಮ ನೇಪಾಳದಲ್ಲಿ ಅದೇ ಪದ್ಧತಿ ಉಂಟು, ಅವರು ಯೂಸ್ ಮಾಡೋದು ಹಾಕೊಂಡು ಬೇರೆ ಇರ್ತಾರೆ. ನಮ್ಮ ಕಡೆ ಕೆಲವರೆಲ್ಲ ಮಾಡ್ತಾರೆ, ನಮಗೆ ಶೃಂಗೇರಿ ಕಡೆಲ್ಲ ಅವರವರ ಪದ್ಧತಿ ಆಗಿದೆ, ಅವ್ರು ಮಾಡ್ಬೋದು. ಯಾಕಂದರೆ ಶಾಸ್ತ್ರ ರೂಢಿರ್ ಬಲಿಯಸ್ ಅಂತ, ಶಾಸ್ತ್ರಕ್ಕಿಂತ ರೂಢಿಯಲ್ಲೇ ಯಾವುದಿತ್ತು ಅದಕ್ಕೆ ಹೆಚ್ಚು ಬಲಿಯ. ಎಷ್ಟೋ ಪದ್ಧತಿಗಳು ಆಯಾ
ಊರಿನ ಒಂದು ಪದ್ಧತಿಯಲ್ಲಿ ತುಂಬ ವ್ಯತ್ಯಾಸ ಇರುತ್ತಲ್ಲ, ಅದಕ್ಕೆ ರೂಢಿಯಲ್ಲಿ ಹೇಗೆ ಬಂದಿದೆ ಅದನ್ನು ಮಾಡ್ಕೊಳ್ಳೋದು ಉತ್ತಮ. ಈ ಜಪದ ಪ್ರಾಮುಖ್ಯತೆ ಈಗ ಆಯುರ್ವೇದದಲ್ಲಿ ಕೂಡ ದೈವ ವ್ಯಾಪಾಶನ ಚಿಕಿತ್ಸೆಯಲ್ಲಿ ಜಪ ಇದ್ರ ಬಗ್ಗೆ ಮತ್ತೆ ಮಣಿಮಂತ್ರ ಧಾರಣದ ಬಗ್ಗೆ ಎಲ್ಲ ಹೇಳ್ತಾರೆ. ಈಗ ನಾವು ಎಲ್ಲೇ ಹೋದ್ರು ಎಲ್ಲರೂ ಈಗ ಗಾಯತ್ರಿ ಮಾಡಿ ಅನ್ನೋದಾಗಿರ್ಬೋದು ಅಥವಾ ಈಗ ಬೇರೆ ನಾಮ ಜಪಗಳನ್ನ ಮಾಡೋದು. ಸೊ ಈ ಜಪದ ಪ್ರಾಮುಖ್ಯತೆ ಆಧ್ಯಾತ್ಮಿಕ ಸ್ತರದಲ್ಲಿ ಹೇಗೆ, ಆಯುರ್ವೇದ ಆರೋಗ್ಯದ ಸ್ತರದಲ್ಲಿ ಹೇಗೆ, ಆಧ್ಯಾತ್ಮಿಕ ಅದೇ ಇದರಲ್ಲೂ ಕೂಡ ಶರೀರದಲ್ಲಿ ಅದು ಪ್ರಭಾವ ಬಿದ್ದೇ ಬರುತ್ತಲ್ಲ. ಜಪ ಮಾಡಿದಾಗ ನಮ್ಮ ಶರೀರದಲ್ಲೂ ಅದು ಪರಿವರ್ತನೆ ಆಗ್ತದೆ, ಅದರ ಒಂದು ಶಕ್ತಿ ಉಂಟು, ನಮ್ಮ ಶರೀರದಲ್ಲೂ ಬದಲಾವಣೆ ಆಗ್ತದೆ. ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ, ಅದು ವೈಜ್ಞಾನಿಕ ವಿಚಾರದಿಂದ ಅದುವೇ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಅದು ಒಂದು ತಪಶಕ್ತಿ ಅಂತೇಳಿ ಅವನಲ್ಲಿ ಆ ಶಕ್ತಿ ಇರ್ತದೆ. ಅವನ ಆಚರಣೆ ಆಶ್ರಯ ಮಾಡ್ಬೇಕಾದ್ರೆ ಅವನ ಹತ್ರ ಏನೋ ಶಕ್ತಿ ಇರಬೇಕಲ್ಲ, ಸುಮ್ಮನೆ ಒಳ್ಳೇದಾಗಲಿ ಅಂತ ಆಗೋದಿಲ್ಲ. ಅವನು ಅನುಷ್ಠಾನ ಮಾಡಿ ಅದರಲ್ಲಿ ಬಲಪಡಿಸ್ಕೊಂಡ್ರೆ ಮಾತ್ರ. ಈಗ ಶೃಂಗೇರಿ ಗುರುಗಳೆಲ್ಲ ಹಿಂದೆ ಎಲ್ಲ ಎಷ್ಟೋ ಘಟನೆ, ಚಂದ್ರಶೇಖರ ಭಾರತಿಗಳಲ್ಲ ಇಲ್ಲೇ ಕೂತಲ್ಲಿ ಎಲ್ಲೋ ದರ್ಶನ ಕೊಡ್ತಿದ್ರು. ಅವ್ರು ತಪಸ್ಫಲ ಅಂದರೆ ಅದೇ ಅವರ ಮಾಡಿದ ಅನುಷ್ಠಾನ ಬಲಗಳು. ಅದೇ ಮೊನ್ನೆ ಭಾರತೀ ತೀರ್ಥ ಹೇಳ್ತಿದ್ರು, ಒಂದು ಕಿರಿಯವರ ಈಗ ವಿಧುಶೇಖರ ಸ್ವಾಮಿಗಳಿದ್ದಲ್ಲ, ಅವನು ಕೂರಿಸ್ಕೊಂಡು ಯಾವುದೋ ಒಂದು ಶ್ಲೋಕ ಕೊಟ್ಟು ಇದಕ್ಕೆ ಮಧ್ಯೆ ಯಾವ ಶಬ್ದಕ್ಕೆ ಸೇರಿಸ್ಬೋದು ಅಂತ ಕೇಳಿದೆ. ನನ್ನ ಮನಸ್ಸಲ್ಲಿ ನಾನು ಯಾವ ಶಬ್ದವನ್ನು ತೆಗೆದಿಟ್ಟು ಅದನ್ನೇ ಅವರು ಬರೆದ್ರು ಅಂತೇಳಿ ಮೊನ್ನೆ ಹೇಳ್ತಿದ್ದೆ. ಇದರಲ್ಲಿ ಬಂದಿತ್ತು ಅದೆಲ್ಲ ಒಂದು ತಪಶಕ್ತಿ ಅಂತ ಹೇಳೋದು ಅಂತದ್ದು, ಅದೇ ಗೊತ್ತು, ಸೂಕ್ಷ್ಮ ಗೊತ್ತಾಗ್ತದೆ. ಇನ್ನೊಬ್ಬರ ಮನಸ್ಸನ್ನು ಅರಿತು ತಂದಷ್ಟೇ ಅವರಿಗೆ ಗೋಚರ ಆಗ್ತದೆ, ಪ್ರೇರಣೆ ಆಗ್ತದೆ. ನಾನು ಅದೇ ನಾನು ದಿವಸ ಶ್ರೀಚಕ್ರ ಪೂಜೆ ಮಾಡಿ ಕೂತ್ಕೊಳ್ಳುವಾಗ ಒಂದು ದಿವಸ ಪೂಜೆ ಮಾಡಿ ಕೂತ್ಕೊಂಡಾಗ ನನ್ನ ಮನಸ್ಸಿಗೆ ಒಂದು ರೀತಿ ಭಾವನೆ ಬಂತು ಅಷ್ಟೇ, ಮತ್ತೇನಿಲ್ಲ. ಒಂದು ಸ್ವಲ್ಪ ತೇಜಸ್ ನನಗೂ ಕೂಡ ಒಂದು ಮನಸ್ಸು ಏನೇನೋ ಆಲೋಚನೆ ಮಾಡ್ತಿರುತ್ತಲ್ಲ, ಈಗ ಹೇಳ್ದಂಗೆ ಅದಕ್ಕೆ ಅಂತ್ಯ ಅಂತ ಹೇಳಿದಿರೋದಿಲ್ಲಲ್ಲ, ಏನೇನೋ ಆಲೋಚನೆ ಮಾಡ್ತದೆ. ಹಾಗೆ ಆಲೋಚನೆ ಮಾಡೋದು ಸ್ವಲ್ಪ ತೇಜಸ್ ನನಗೂ ಬರಲಿ ಎಂಬ ಅವನ ಮನಸ್ಸಲ್ಲೇ ಬಂದಿತ್ತು. ಅದೇ ದಿವಸ ಪೂಜೆ ಮುಗಿಸಿ ಮನೆಗೆ ಹೋಗಿದ್ದೆ. ಸಂಜೆ 5 ಗಂಟೆಗೆ ಒಬ್ಬ ವೃದ್ಧ ಬಂದು ಮನೆಯಲ್ಲಿ, ಸುಮ್ಮನೆ 60 ವರ್ಷ 65 ವರ್ಷ ಇರ್ಬೋದು, ಕಾಲಿಗೆಲ್ಲ ಬ್ಯಾಂಡೇಜ್ ಮಾಡ್ಕೊಂಡು ಬಂದು ಕೂತಿದ್ದಾನೆ ಮನೆಯಲ್ಲಿ. ಬಂದು ಅವ ಹೇಳಿ ಫಸ್ಟ್ ಮಾತಾಡಿದೆ ಅದು, ದೇವರಿಗೆ ತೇಜಸ್ಸು ಕಮ್ಮಿ ಆಗಿದೆ, 50% ಮೇಲೆ ತೇಜಸ್ಸಿಲ್ಲ ಅಂತ. ನನಗೆ ಒಂದು ಸಾರಿ ಶಾಕ್ ಆಯಿತು. ನಾನು ಇವತ್ತು ಮಧ್ಯಾಹ್ನ ಆಲೋಚನೆ ಮಾಡಿ ಹಿಂಗೆ ಹೇಳ್ತೀನಿ ಏನು ಅಂತೇಳಿ ಕಡೆ ಮತ್ತೆಲ್ಲ ಕೇಳಿದೆ, ಎಲ್ಲಿಂದ ಬಂದು ಹೇಳ್ಕೊಂಡು ನಾನು ಅಲ್ಲಿಂದ ಬಂದು ಇಲ್ಲಿ ಬಂದು ಹೇಳ್ತಾನೆ, ಏನಾಯ್ತು ಕಾಲಕ್ಕೆ ಇರುತ್ತೆ ಇಲ್ಲ ವಿದ್ಯೆ ಅಂತ ಕೇಳೋಕ್ಕೆಲ್ಲ ಅಷ್ಟು ಹೊತ್ತ ಕೊಡ್ತಿದ್ದೀನಿ. ಸರಿ ಏನು ಮಾಡಬೇಕು ಅವ ದೇವರ ತೇಜಸ್ಸು ಏನು ಮಾಡಬೇಕು ಅಂದರೆ ಅಲ್ಲಿ ಕಲಶ ಇಡಬೇಕು, ಇಲ್ಲಿ ಕಲಶ ಇಡಬೇಕು, ಅದಕ್ಕೆ ರುದ್ರಾಕ್ಷಿ ಆಗಬೇಕು ಎಲ್ಲ ಹೇಳಿದೆ ಒಂದಿಷ್ಟು ನಿಯಮಗಳು. कारण ನಮ್ಮನೆ ದೇವರ ಪಣೆಯಲ್ಲಿ ನಾವು ಹೇಳ್ದಂಗೆಲ್ಲ ಮಾಡಿದೆ. ಆಮೇಲೆ ಮತ್ತೊಂದು ಕೆಲವು ದಿವಸ ಬಿಟ್ಟು ನಾವು ಊರಿಂದೆಲ್ಲ ಪಂಡಿತರನ್ನೆಲ್ಲ ಪುರೋಹಿತರನ್ನ ಕರೆಸ್ಬಿಟ್ಟು ಕಲಶಾಭಿಷೇಕ ಮಾಡಿದ್ವಿ. 8 ಕಲಶಾಭಿಷೇಕಗಳು ದೇವರ ತೇಜಸ್ ಅಭಿವೃದ್ಧಿಗೆಲ್ಲ ವ್ಯವಸ್ಥೆ ಮಾಡಿದ್ದೆ. ಒಂದು ಪಾಣಿಪೀಠದ ಕಾರ್ಯಕ್ರಮ ಇತ್ತು, ಆ ಸಮಯದಲ್ಲೆಲ್ಲ ಮಾಡಿಬಿಟ್ಟು, ಯಾಕಂದ್ರೆ ಮನಸ್ಸಿಗೆ ಒಂದು ಬಂತಲ್ಲ ಹಿಂಗೆ ಹೇಳಿಬಿಟ್ಟು ಅಂತೇಳಿ ಇಂಥದ್ದೆಲ್ಲ ಕೊನೆ ಮತ್ತು ಅವನಿಗೆಲ್ಲ ಸ್ವಲ್ಪ ತಿಂಡಿ ಎಲ್ಲ ಕೊಡ್ತೀನಿ ತಗೊಳೋದು, ಅವಲಕ್ಕಿ ಹಣ್ಣುಗಳನ್ನ ತಗೊಂಡೋಗ್ಬಿಟ್ಟು ಅವ್ನು ಎಲ್ಲಿ ಹೋದಂತ ಮತ್ತೆ ಗೊತ್ತಿಲ್ಲ ಆಯ್ತು. ಇನ್ನೊಮ್ಮೆ ಆಗೈತು, ಬ್ಯಾಂಕಾಕಿಂದ ಆನಂದ್ ಅಂತ ಬರ್ತಾರೆ ಅವರು, ಪ್ರತಿ ಸರಿ ವರ್ಷಕ್ಕೊಂದು 2 ಸರಿ ಬರ್ತಿದ್ರು. ನಾವು ಬಂದಾಗ ನಮ್ಮಲ್ಲಿ ಪೂಜೆ ಹೋಮ ಏನಾರು ಮಾಡ್ತಾರೆ. ಸಂಜೆ ದೀಪ ನಮಸ್ಕಾರ ಕಾರ್ಯಕ್ರಮ ಇಟ್ಟಿದ್ದೆ. ಸರಿ ದೇವಸ್ಥಾನಕ್ಕೆ ಹೋಗ್ತೀನಿ, ಮಂಗಳಾರತಿ ಮುಗಿಸ್ಕೊಂಡು ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋದೆ. ನಾನು ಫೋನ್ ಮಾಡಿದೆ, ಯಾಕೆ ಬರಲಿ ಲೇಟ್ ಆಗುತ್ತಲ್ಲ, ಬರ್ತೀನಿ ಅಂದು. ಅವನಲ್ಲಿ ಆರತಿ ಮಂಗಳಾರತಿ ಅವ್ನು ಎತ್ಕೊಂಡಿದ್ದಾನೆ, 2 ಪಾರಿವಾಳ ಒಳಗೆ ದೇವಸ್ಥಾನದ ಮೇಲೆ ಹಾರ್ತಾ ಇತ್ತಂತೆ, ಪಶುಪತಿ ಒಳಗೆ. ಇವನು ಪಕ್ಕದಲ್ಲಿ ನಿಂತವರು ಬದ್ರಿ ಕತೆ ಹೇಳಿದ್ರಂತೆ, ಯಾರು ಮಾತಾಡ್ತಿದ್ರು ಅಲ್ಲಿ ಪಾರಿವಾಳದ ಕತೆ ಉಂಟಲ್ಲ ಅಮರ್ನಾಥಲ್ಲಿ, ಅಮರ್ನಾಥಲ್ಲಿ ಆ ಪಾರಿವಾಳ ಬಂದದು ಕತೆ ಉಂಟು, ಅದು ಕತೆ ಎಲ್ಲ ಇವರ ಕಿವಿ ಬಿತ್ತು ಹೇಳ್ತಾ ಇದ್ರು. ನೀವು ಕೇಳಿಸ್ಕೊಂಡು ಇವನಿಗೆ ಅದು ಗೊತ್ತಿಲ್ಲ ಅಲ್ಲಿ ಕಥೆಯಲ್ಲಿ ಎಲ್ಲ ಕೇಳಿಸ್ಕೊಂಡು ಇವನು ನಾನು ಒಂದ್ಸರಿ ಹೋಗ್ಬೇಕು ಅಲ್ಲಿ ಹಿಂಗೆಲ್ಲ ಮನಸ್ಸಿಗೆ ಆಲೋಚನೆ ಮಾಡಿದೆ. ಕಡಿಮೆ ಮತ್ತು ನಾನು ಫೋನ್ ಮಾಡೋದಂತ ಅಲ್ಲಿಗೆ ವಾಪಸ್ ಬರ್ತಿರುವಾಗಲೇ ಒಬ್ಬ ಬಾಯಿ ಬಾರ್ದ ಮೂಕ ಓಡ್ ಬಂದು ಅವ್ನ ಕೈಗೆ ಒಂದು ಫೋಟೋ ಕೊಟ್ಟು ಓಡಿ ಹೋಗ್ಬಿಟ್ಟೆ. ಅವನು ನೋಡ್ತಾನೆ, ಅಮರನಾಥ ಫೋಟೋ ಇದೆ, ಬಿಳಿ ಪಾರಿವಾಳ ಇದೆ ಕೇಳಿ ಒಂದು ತಂದು ತೋರಿಸ್ತಾನೆ, ಹಿಂಗಾಯ್ತು ಘಟನೆ. ಅವನು ಎಲ್ಲಿ ಹೋದಾಗ ಅವನು ಹೊಡ್ಕೊ ಹೋಗಿಲ್ಲ. ಹೀಗೆ ಅವನಿಗೆ 2-3 ಸರಿ ಆಗಿದೆ. ಇನ್ನೊಂದು ಸರಿ ಅವನು ಹಾಗೆ ಪಶುಪತಿಯ ಒಂದು ದೊಡ್ಡ ನಂದಿ ಇದೆ, ನೀವು ನೋಡಿರಲ್ಲ, ಆ ನಂದಿ ಹತ್ರ ಯಾವಾಗಲೂ ಉದ್ಬತ್ತಿ ಹಚ್ಕೊಂಡು ದೇವರ ಪೂಜೆ ಮಾಡೋದು. ಅಲ್ಲಿ ಅವನಿಗೆ ಪೂಜೆ ಮಾಡ್ತಿರುವಾಗ ಒಬ್ಬ ಸನ್ಯಾಸಿಯಾಗಿ ಒಬ್ಬ ದಷ್ಟಪುಷ್ಟ ವ್ಯಕ್ತಿ ಬಂದು ಅವನು ಇಲ್ಲಿ ಕೈ ಹಿಡ್ಕೊಂಡು ಜೋರಾಗಿ ನಮಸ್ಕಾರ ಮಾಡಿಸ್ಬಿಟ್ಟು ಹಂಗೆ ಹೇಳ್ಕೊಂಡು ಹೋದಂತೆ. ಹೋಗಿ ಅಲ್ಲಿ ಏನೇನೋ ಸಣ್ಣ ದೇವರಿದ್ದಲ್ಲೆಲ್ಲ ಹೋಗಿ ಬಿಡು ನಮಸ್ಕಾರ ಮಾಡುತ್ತೆ ಅರ್ಧ ಮಾಡಿ, ಡೋಗ ಅಂತೇಳಿ ಹಿಂದಿಲಿ ಹೇಳ್ತಾರಲ್ಲ, ಡೋಗ ಅಂತೇಳಿ ಅವನ್ನೆಲ್ಲ ಬಲವಂತವಾಗಿ ನಮಸ್ಕಾರ ಮಾಡಿ, ಅವನಿಗೆ ಗೊತ್ತಿಲ್ಲ ಎಲ್ಲ ದೇವಸ್ಥಾನ ಉಂಟು, ಎಲ್ಲ ಕರ್ಕೊಂಡೋಗಿ ಇಲ್ಲಿ ನಮಸ್ಕಾರ ಎಲ್ಲ ಕರ್ಕೊಂಡು ಹೋಗಿ ಕಡೆ ಲಾಸ್ಟಿಗೆ ಉನ್ಮತ್ತ ಭೈರವಂತ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಹೋಗು ಅಂಥೇಳಿ ಬಿಟ್ಟಂತೆ. ಅವ ಇಲ್ಲಿ ಬಂದು ನೋಡ್ತಾನೆ, ಮತ್ತು ಅವ ವ್ಯಕ್ತಿ ಇಲ್ಲ, ಆ ವ್ಯಕ್ತಿ ಮತ್ತೆ ಕಾಣಲಿಲ್ಲ. ಅದೇ ನಂದಿನೇ ಬಂದಿದ್ದಂತ ಅವ ಹೇಳೋದು, ನಂದಿನೇ ಇರ್ಬೋದು ಅಂತ ನಾನು ಏನೋ ಒಂದು ಮನಸ್ಸಿನ ಭಾವನೆಗಳು ಇರ್ತದೆ, ಅಥವಾ ಕೆಲವು ತುಂಬ ಘಟನೆ ನಡೆದಿದೆ ಅಂತದೆಲ್ಲ.
ಒಮ್ಮೆ ಎಲ್ಲ ಬನ್ನಿ ಪಶುಪತಿನಾಥಗೆ, ಅವನ ದರ್ಶನದಿಂದ ಪುನರ್ಜನ್ಮ ಇಲ್ಲಂತೆ, ಅವನ ದರ್ಶನ ಮಾಡ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತೇವೆ. ಹಾಗಾಗಿ ಒಮ್ಮೆ ಬಂದು ದರ್ಶನ ಮಾಡಿ ಅನುಗ್ರಹ ಪಡಿ. ಮೆಸೇಜ್ ಎಲ್ಲ ಇಲ್ಲ. ಹಾಂ, ಹೌದು ಹೌದು ಹೌದು. ಅದು ನಾವು ಪುಣ್ಯ ಮಾಡಿದ್ವಿ, ಯಾಕಂದ್ರೆ ಇಂಥೊಂದು ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಿ ಈಗ ನಾನು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿದಷ್ಟು ಮತ್ತೆ ಬಂದಿಲ್ಲ. ಈಗ ಒಂದು ಸ್ವಾರ್ಥ ಕಾರಣ ಇರ್ಬೋದು, ಆದರೂ ಕೂಡ ಒಂದು ಅವಕಾಶ ಸಿಕ್ಕಿದ್ದು ಇಲ್ಲಿ ಬಂದಾಗ ಖುಷಿ ಆಗ್ತದೆ. ಇಲ್ಲಿನ ಪರಿಸರ, ಇಲ್ಲಿ ಒಂದು ಪೂಜೆ ಭಜನೆ ಇತ್ಯಾದಿ ಕ್ರಮಗಳು ಪ್ರತಿಯೊಂದು ಈಗ ಬೇಜಾರಂತ ಅನಿಸಿಲ್ಲ. ಈಗ ನೀವೆಲ್ಲ ಒಂದು ಪರಿಚಯ ಆಗ್ತದೆ, ಮಾತಾಡ್ಬೋದು. ಈಗ ನಾವು ಬೇರೆ ಅದೇ ಮಣಿಪಾಲ ಆಸ್ಪತ್ರೆ ಯಾರು ಮಾತಾಡ್ಸಿಲ್ಲ, ಅವರು ಅಷ್ಟೇ ಇರಬೇಕು. ಒಂದು ದಿವಸ ಕಳೆದ್ರು ಎಷ್ಟೊತ್ತಿಗೆ ಮನೆ ಹೋಗೋದು ಅನಿಸ್ತದೆ ಅಲ್ಲಿ. ಫೀಲ್ ಆಗೋದೇ ಇಲ್ಲ ಇಲ್ಲಿ, ಆ ಫೀಲ್ ಆಗೋದಿಲ್ಲ. ನಾವೆಲ್ಲ ಹೋಗಿ ಎಷ್ಟೊತ್ತಿಗೆ ಮನೆ ಹೋಗೋದು ಅನ್ಸೋದು, ಇಲ್ಲ ಹಾಗೆ ಆಗೋದಿಲ್ಲ. ಇನ್ನೊಂದು 4 ದಿವಸ ಇರೋಣ ಅಂತ ಅನಿಸ್ತದೆ ಆ ರೀತಿ. ಹಾಗಾಗಿ ನೀವು ಕೂಡ ಎಲ್ಲ ಆಗ ಬರ್ತಾಯಿರಿ, ಇವರಿಗೆ ಒಂದು ಸಪೋರ್ಟ್ ಕೊಡ್ತಾಯಿರಿ. ಅವರ ಒಂದು ಕಾರ್ಯಕ್ರಮ ಏನಿದೆ ಎಲ್ಲ ಸಫಲ ಆಗಲಿ, ದೇವರತ್ತ ಪ್ರಾರ್ಥನೆ ನಮ್ಮದು.